ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಕೆಸೆಟ್ ಪರೀಕ್ಷೆಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಸೊ ಈ ಕೆಸೆಟ್ ಅಂತಕ್ಕಂತಹ ಪರೀಕ್ಷೆ ಏನಿದೆ, ಇದು ಕರ್ನಾಟಕದಲ್ಲಿ ಪ್ರಮುಖವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇನಾದರೂ ಪಾಸಾದರೆ ನೀವು ಹೆಸರಾಗ್ಬೋದು, ಹಾಗೆ ತಮ್ಮ ಒಂದು ಜೀವನವನ್ನು ರೂಪಿಸ್ಕೋಬೋದು. ಸೊ ಹಾಗಾಗಿ ಈ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ನಾವು ಕಳೆದ ಸಂಚಿಕೆಯಲ್ಲಿ ಸಂಶೋಧನೆಯ ಹಂತಗಳ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಸಂಶೋಧನೆಯ ವಿಧಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನೋಡಿ, ಸಂಶೋಧನೆಯ ಹಂತಕ್ಕೂ ಸಂಶೋಧನೆಯ ವಿಧಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಂಶೋಧನೆಯ ಹಂತಗಳು ಅಂದರೆ ಬೇರೆಯೇ, ಸಂಶೋಧನೆಯ ವಿಧಗಳು ಅಂದ್ರೆ ಬೇರೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ನೆನಪಿಟ್ಕೋಬೇಕು. ನೀವು ಸಂಶೋಧನೆಗೆ ಹಂತಗಳಿಗೆ ಹೋಗಿ ವಿಧಗಳನ್ನ ಹಾಕುವಂಥದ್ದು, ವಿಧಗಳಿಗೆ ತಗೊಂಡೋಗಿ ಹಂತಗಳನ್ನ ಹಾಕ್ತಕ್ಕಂಥದ್ದು, ಇವುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವು ಒಂದ್ಸರಿ ಟಿಕ್ ಮಾಡಿದ ಮೇಲೆ ಮತ್ತೆ ಅದನ್ನು ಬದಲಾಯಿಸೋದಕ್ಕಾಗೋಲ್ಲ. ಸೊ ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ಗಮನವಹಿಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಈ ತರಗತಿಯಲ್ಲಿ ಸಂಶೋಧನೆಯ ವಿಧಗಳ ಬಗ್ಗೆ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಈ ಸಂಶೋಧನೆ ಅಂತಕ್ಕಂಥದ್ದು ಕೇವಲ ಒಂದು ಮಾಹಿತಿ ಸಂಗ್ರಹಣೆಯ ಹಂತವಾಗಿದೆ. ಜ್ಞಾನಕ್ಕಾಗಿ ಹುಡುಕಾಟದ ಒಂದು ವ್ಯವಸ್ಥೆಯಾಗಿದೆ. JMW ಬೆಸ್ಟ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನು ನಾನೀಗ ಹೇಳ್ತೀನಿ. ಈ ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೋದು ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಸಂಶೋಧನೆಯು ಯೋಜನಾಬದ್ಧ ವ್ಯವಸ್ಥೆಯಾಗಿದ್ದು ನಿಧಾನವಾಗಿ ಸಾಗುವ, ವಿಶೇಷವಾಗಿ ಮಾಹಿತಿಗಳನ್ನು, ಹೊಸ ಹೊಸ ವಿಷಯಗಳನ್ನು ಕಂಡುಕೊಳ್ಳುವ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವ್ಯವಸ್ಥೆಯಾಗಿದೆ ಅಂತಕ್ಕಂತಹ ಅಭಿಪ್ರಾಯವನ್ನು ಜಾನ್ MW ಬೆಸ್ಟ್ ಅವರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ನಾವು ನೋಡಿದಾಗ ಸಂಶೋಧನೆ ಅಂತಕ್ಕಂಥದ್ದು ಕೇವಲ ಒಂದು ಅಂಶಕ್ಕೆ ಮಾತ್ರ, ಅಂದರೆ ವಿಷಯವನ್ನು ಸಂಗ್ರಹ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋದಕ್ಕೆ ಕೂಡ ಈ ಸಂಶೋಧನೆಗಳು ನಮಗೆ ಸಹಾಯ ಮಾಡ್ತವೆ. ಇನ್ನು ಈ ರೀತಿಯ ವ್ಯವಸ್ಥೆ ಏನಿದೆ, ಇದು ಪ್ರಮುಖವಾಗಿ ಹೊಸ ರೀತಿಯ ಸಿದ್ಧಾಂತವನ್ನು ಕಂಡುಕೊಳ್ಳುವಂಥದ್ದು ಅಥವಾ ವ್ಯವಸ್ಥಿತದಲ್ಲಿರ್ತಕ್ಕಂತಹ ಸಿದ್ಧಾಂತದಲ್ಲಿನ ಮಾರ್ಪಾಡುಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಳ್ಳುವುದಕ್ಕೆ ಈ ಸಂಶೋಧನೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಮಗೆ ಸಹಾಯ ಮಾಡುತ್ತೆ. ನಾನಿಲ್ಲಿ ಪ್ರಮುಖವಾಗಿ ಸಂಶೋಧನೆಯ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ನಿಮಗೆ ಸಂಶೋಧನೆಯ ಬಗ್ಗೆ ಹೇಳಿದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಬೇಸಿಕ್ಕಾಗಿ ಒಂದು ಪೀಠಿಕೆ ಅಂತಕ್ಕಂಥದ್ದು ಇರ್ತದೆ. ನಾವು ಡಿಗ್ರಿ PG ಪರೀಕ್ಷೆಗಳನ್ನ ಬರೀತಕ್ಕಂಥ ಸಂದರ್ಭದಲ್ಲಿ ಪೀಠಿಕೆ ಅಂತಕ್ಕಂಥದ್ದನ್ನು
ಬರಿಬೇಕಾಗುತ್ತೆ. ಸೊ ಹಾಗಾಗಿ ಇದು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಮಾನವನ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಹಾಗೆ ಜಗತ್ತಿನ ಬ್ರಹ್ಮಾಂಡದ ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂತಹ ಉದ್ದೇಶಗಳಿಂದ ಇವತ್ತಿಗೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಸಂಶೋಧನೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸಾಹಿತ್ಯ ಇರ್ಬೋದು, ಕ್ಷೇತ್ರ ಇರ್ಬೋದು, ಮತ್ತಿತರ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಈ ಸಂಶೋಧನೆಗಳು ನಡೀತಾ ಇರ್ತವೆ. ಇನ್ನು ವೈದ್ಯಕೀಯ ಶಿಕ್ಷಣದಲ್ಲಿಯೂ ಕೂಡ ಸಂಶೋಧನೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಗಂಭೀರವಾದ ವ್ಯವಸ್ಥೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಯಾವುದೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಸಂಶೋಧನೆಗಳು ನಡೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನೀವು ಕೊರೋನಾ ಟೈಮಲ್ಲಿ ಗಮನಿಸಿರ್ಬೋದು, ಕೊರೋನಾಗೆ ಔಷಧಿ ಯಾವುದೂ ಇರಲಿಲ್ಲ, ಹಾಗಾಗಿ ಪರೀಕ್ಷೆಗಳು ನಡೆದವು. ಆ ಪರೀಕ್ಷೆಗಳು ನಡೆದ ಮೇಲಿಂದ ನಿಮಗೆ ಒಂದಷ್ಟು ಔಷಧಿಗಳನ್ನು ಸರ್ಕಾರದವರು ಬಿಡುಗಡೆ ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಸೈದ್ಧಾಂತಿಕ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಸಂಶೋಧನೆಗಳು ಅನೇಕ ಹಂತಗಳಲ್ಲಿ ಅವಲೋಕನ, ಆಧಾರ ಅಂತಕ್ಕಂಥದ್ದಿರ್ಬೋದು, ವಿಶ್ಲೇಷಣೆ ಅಂತಕ್ಕಂಥದ್ದು ಇರ್ಬೋದು. ಇದು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಸಂಶೋಧನೆಯ ಹಂತಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ. ಸೊ ಇನ್ನೂ ಯಾರು ನೋಡಿಲ್ಲ ಅದನ್ನು ನೋಡಿ ಕೇಳಿ, ಯಾಕಂದರೆ ಅಲ್ಲೂ ಕೂಡ ಸಾಕಷ್ಟು ವಿಷಯವನ್ನು ಇಲ್ಲಿ ಇದರ ಬಗ್ಗೆ ನಾನು ಮಾತನಾಡಿದ್ದೀನಿ. ಸೊ ಅಂತಿಮವಾಗಿ ವರದಿ ತಯಾರಿಕೆ ಅಂತಕ್ಕಂಥದ್ದಿದೆ. ಸೊ ಅದನ್ನು ಕೂಡ ನಾನು ತಿಳಿಸ್ತೀನಿ. ವರದಿ ತಯಾರಿಕೆ ಹೇಗಿರುತ್ತೆ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀನಿ. ಸೊ ಅದಕ್ಕೂ ಮೊದಲು ನಾವು ವಿಧಗಳ ಬಗ್ಗೆ ತಿಳಿಬೇಕಾಗಿದೆ. ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಸಂಶೋಧನೆ ಅಂತಕ್ಕಂಥದ್ದನ್ನು ಮಾಡ್ತೀವಿ. ಇನ್ನು ಸಂಶೋಧನೆಯ ಉದ್ದೇಶಗಳ ಆಧಾರದ ಮೇಲೆ ಪ್ರಮುಖವಾಗಿ 3 ಪ್ರಕಾರವಾಗಿ ನಾವು ವಿಂಗಡಿಸ್ಬೋದು. ಅವು ಯಾವ್ಯಾವಪ್ಪ ಅಂದರೆ, ಪ್ರಮುಖವಾಗಿ ಮೊದಲನೇದು ಮೂಲಭೂತ ಸಂಶೋಧನೆ, ಅನ್ವಯಿಕ ಸಂಶೋಧನೆ, ಇನ್ನು ಕ್ರಿಯಾ ಸಂಶೋಧನೆ. ಈ ಸಂಶೋಧನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿರುತ್ತೆ, ಆದರೆ ಸೂಕ್ಷ್ಮ ವ್ಯತ್ಯಾಸಗಳಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಮೂಲಭೂತ ಸಂಶೋಧನೆ ಇರ್ಬೋದು, ಅನ್ವಯಿಕ ಸಂಶೋಧನೆ ಇರ್ಬೋದು, ಕ್ರಿಯಾ ಸಂಶೋಧನೆ ಇರ್ಬೋದು. ಈ 3 ಕೂಡ ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ, ಇದು ಬಹಳ ಮುಖ್ಯ ಆಗುತ್ತೆ. ಸಂಶೋಧನೆ ಅಂತಕ್ಕಂಥದ್ದು ಯಾವ್ಯಾವ ಪ್ರಕಾರದಲ್ಲಿ ನಡೀತದೆ ಅಂತಕ್ಕಂತಹ ಒಂದು ಪ್ರಶ್ನೆ ಬಂದಾಗ ಈ ಉತ್ತರವನ್ನು ನಾವು ಬರಿಬೇಕಾಗುತ್ತೆ. ಸಂಶೋಧನೆಯಲ್ಲಿ ಮೂಲಭೂತ ಸಂಶೋಧನೆ ಅಂದರೆ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಅವಶ್ಯಕವಿರ್ತಕ್ಕಂತಹ ಒಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಮಾಡ್ತಕ್ಕಂಥದ್ದನ್ನು ನಾವು ಮೂಲಭೂತ ಸಂಶೋಧನೆ ಅಂತ ಹೇಳಿ JS ಮಿಲ್ ಅವರು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಮತ್ತೊಂದು ಸಂಶೋಧನೆ ಎಂದರೆ ಅನ್ವಯಿಕ ಸಂಶೋಧನೆ. ಅನ್ವಯಿಕ ಸಂಶೋಧನೆ ಎಂದರೆ ಎಮಿಲಿ ಡರ್ಕಿಮ್ ರವರು ಹೇಳುವ ಪ್ರಕಾರ, ಎಮಿಲಿ ಡರ್ಕಿಮ್ ರವರು ಹೇಳ್ತಾರೆ, ಅನ್ವಯಿಕ ಸಂಶೋಧನೆ ಎಂದರೆ ಒಂದು ವಿಷಯವನ್ನು ಮತ್ತೊಂದು ವಿಷಯದೊಡನೆ ಹೋಲಿಸಿಕೊಂಡು ನಂತರದಲ್ಲಿ ಆ ವಿಷಯದ ಬಗ್ಗೆ ಕೂಲಂಕುಷವಾಗಿ ಎರಡೂ ವಿಷಯಗಳ ಆಧಾರವಾಗಿಟ್ಟುಕೊಂಡು ಸಂಶೋಧನೆಯನ್ನು ನಡೆಸುವ ವ್ಯವಸ್ಥೆಯೇ ಅನ್ವಯಿಕ ಸಂಶೋಧನೆ ಅಂತ ಹೇಳ್ತಾರೆ. ನೋಡಿ, ಅನ್ವಯಿಕ ಅಂದರೆ ಅನ್ವಯಿಸ್ಕೊಳ್ಳತಕ್ಕಂಥದ್ದು, ಒಂದಕ್ಕೊಂದು ಅನ್ವಯಿಸ್ತಂಥದ್ದು. ಈಗ ನಾನಿಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ಮಾತು ಮಾತ್ರ ಕೇಳ್ತಾ ಇದ್ದೀರಿ. ಸೊ ಆ ಮಾತು ಪ್ರತಿಯೊಬ್ಬರು ಕೂಡ ತಲುಪ್ತಾ ಇದೆ ಅಂದರೆ ಅದು ನಿಮ್ಮ ಯೂಟ್ಯೂಬ್ ಮೂಲಕ ಅಥವಾ ಈ ಸ್ಪೀಕರ್ ಮೂಲಕ ತಲುಪೋದಕ್ಕೆ ಸಾಧ್ಯ. ಹಾಗೆ ಮತ್ತೊಬ್ಬರಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಇದ್ದರೆ ಅದು ಕೂಡ ನಿಮಗೆ ಕೇಳಿಸ್ತಾ ಇರುತ್ತೆ. ಅದನ್ನು ನಾವು ಏನು ಮಾಡ್ಬೋದು ಅಂದರೆ
ಅನ್ವಯಿಸ್ಕೋಬಹುದು. ಅಂದರೆ ಅವರು ಒಳ್ಳೆಯ ಮಾಹಿತಿಗಳನ್ನು ಹೇಳ್ತಾ ಇದ್ದರೆ, ಅವರು ಕೂಡ ನಾನು ಹೇಳ್ತಾ ಇರ್ತಕ್ಕಂತಹ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದರೆ ಆ ವಿಷಯವನ್ನು ಈ ವಿಷಯಕ್ಕೆ ಅನ್ವಯಿಸ್ಕೋಬಹುದು. ಅಂದರೆ ಸಂಶೋಧನೆಗೆ ನಾವು ಅನ್ವಯಿಸ್ಕೊಳ್ಬಹುದು. ಆಗ ನಾವು ವರದಿ ತಯಾರು ಮಾಡ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಇದು ಬಹಳ ಮುಖ್ಯವಾಗಿ ನಮಗೆ ಅನುಕೂಲ ಕಲ್ಪಿಸ್ಕೊಡುತ್ತೆ. ಇನ್ನು ಮತ್ತೊಂದು ಕ್ರಿಯಾ ಸಂಶೋಧನೆ. ಇದರ ಬಗ್ಗೆ ಕ್ರಿಯಾ ಸಂಶೋಧನೆಯ ಬಗ್ಗೆ ಮೆಕೆವಲಿ ಅವರು ಹೇಳ್ತಕ್ಕಂತಹ ಒಂದು ವ್ಯಾಖ್ಯಾನ, ಯಾವುದೇ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥೆಯು ವ್ಯವಸ್ಥಿತವಾಗಿ ರೂಪುಗೊಳ್ಳುವಾಗ ಎಲ್ಲ ಕಡೆಯೂ ಕೂಡ ಕ್ರಿಯೆಗಳು ನಡೆಯುತ್ತಿರುತ್ತದೆ. ಆ ಕ್ರಿಯೆಗಳನ್ನು ಸಮ ಪ್ರಮಾಣದಲ್ಲಿ ಸೂಚಿಸಿಕೊಂಡು ಒಬ್ಬ ವ್ಯಕ್ತಿಯು ನಡೆಸುವ ಸಂಶೋಧನೆಯೇ ಕ್ರಿಯಾ ಸಂಶೋಧನೆ ಅಂತ ಹೇಳ್ತಾರೆ. ನೋಡಿ, ಕ್ರಿಯೆಗಳು ಯಾವುದೋ ಒಂದು ಕೆಲಸ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಇನ್ನು ಸಮಾಜದಲ್ಲಿ ಹಲವಾರು ಕ್ರಿಯೆಗಳು ನಡೀತಾ ಇರ್ತವೆ. ಇವೆಲ್ಲ ಗಮನಿಸಿರ್ಬೋದು. ಇತ್ತೀಚೆಗೆ ಹಲವಾರು ಸುದ್ದಿಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ನಮಗೇನು ಅನಿಸುತ್ತೆ, ನಾವು ಹೇಳಬೇಕು ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಹಾಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನಿಸುತ್ತೆ, ಆಗಲ್ಲ. ಆದರೆ ಕ್ರಿಯಾ ಸಂಶೋಧನೆಯ ಮೂಲಕ ನಾವು ಕ್ರಿಯೆಯನ್ನು ಮಾಡ್ಬೋದು. ಸಂಶೋಧನೆ ವರದಿಯನ್ನು ತಯಾರು ಮಾಡಿ ಅದನ್ನು ನಾವು ನಮ್ಮ ಅನಿಸಿಕೆ ಇದು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಮೂಲಭೂತ, ಅನ್ವಯಿಕ ಮತ್ತು ಕ್ರಿಯಾ ಸಂಶೋಧನೆ ಇದು ಬಹಳ ಮುಖ್ಯವಾದಂತಹ ಅಂಶವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮೂಲಭೂತ ಸಂಶೋಧನೆ ಅಂತಕ್ಕಂಥದ್ದನ್ನು ಶುದ್ಧ ಸಂಶೋಧನೆ ಅಂತಲೂ ಕೂಡ ಕರೀತಾರೆ. ಇದನ್ನು ಯಾವುದೇ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಪ್ರಮುಖವಾಗಿ ಜ್ಞಾನಕ್ಕಾಗಿ ನಡೆಸ್ತಕ್ಕಂತಹ ಸಂಶೋಧನೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ತಕ್ಷಣದ ಜ್ಞಾನಕ್ಕಾಗಿ ನಡೆಸ್ತಕ್ಕಂತಹ ಸಂಶೋಧನೆ ಅಂದರೆ ಇಲ್ಲಿ ಯಾವುದೇ ಒಂದು ಉದ್ದೇಶ ಇರಲ್ಲ, ಬದಲಾಗಿ ಒಂದು ವಿಷಯದ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇದನ್ನು ನಾವು ಪ್ರಮುಖವಾಗಿ ಈ PG ಓದ್ತಕ್ಕಂತಹ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಒಂದು ಉದ್ದೇಶ ಇರುತ್ತೆ, ನಮಗೆ ಅಂಕ ಬೇಕು ಅಂತಕ್ಕಂಥದ್ದು ಒಂದಾದರೆ, ಆ ಅಂಕವನ್ನು ಪಡೆಯೋದಕ್ಕೆ ನಾವು ಮಾಡ್ತಕ್ಕಂತಹ ಸಂಶೋಧನೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಮಗೆ ಸಹಾಯಕವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಲ್ಲ. ಯಾಕಂದರೆ ನಮಗೆ ಅಂಕ ಬೇಕು ಅಷ್ಟೇ. ಸೊ ಹಾಗಾಗಿ ಇದು ಕೂಡ ಒಂದು ತಕ್ಷಣದ ಜ್ಞಾನಕ್ಕಾಗಿ, ನಮಗೇನೋ ಒಂದು ಮಾಹಿತಿ ಗೊತ್ತಿಲ್ಲ, ಆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಶುದ್ಧ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಇದು ಪ್ರಮುಖವಾಗಿ ಜ್ಞಾನವನ್ನು ತಿಳಿಯೋದಷ್ಟೇ ಅಲ್ಲದೆ ಜಗತ್ತಿನ ಬ್ರಹ್ಮಾಂಡದ ಎಲ್ಲ ಮಾಹಿತಿಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಇಲ್ಲಿ ಮಾಹಿತಿ ಸಂಗ್ರಹಿಸೋದು ಒಂದು ಕಡೆ ಆದರೆ, ಪ್ರಮುಖವಾಗಿ ವೈಜ್ಞಾನಿಕವಾಗಿ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ವಿಷಯದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಮೂಲಭೂತ ಸಂಶೋಧನೆ ಅಥವಾ ಶುದ್ಧ ಸಂಶೋಧನೆಯಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಈ ಶುದ್ಧ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಇದು ಜ್ಞಾನಕ್ಕಾಗಿ ಜ್ಞಾನವನ್ನು ಒದಗಿಸ್ತದೆ. ಹಾಗೆ ಹೊಸ ಸಂಶೋಧನೆ ಅಥವಾ ಸಿದ್ಧಾಂತ ರೂಪಿಸೋದಕ್ಕೆ ಇದು ಆಧಾರವನ್ನು ತಂದುಕೊಡ್ತದೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಾನು ಈಗ ಯಾವುದೋ ಒಂದು ವಿಷಯದ ಬಗ್ಗೆ ಸಿದ್ಧಾಂತವನ್ನು ರಚನೆ ಮಾಡಬೇಕು ಅಂದರೆ ನನಗೆ ಮೂಲಭೂತ ಸಂಶೋಧನೆಯ ಅಥವಾ ಮೂಲಭೂತ ಶುದ್ಧ ಸಂಶೋಧನೆಯ ಬಗ್ಗೆ ನಾನು ತಿಳ್ಕೊಂಡಿರೋದು ಇಲ್ಲಿ ಬಹಳ ಅವಶ್ಯಕವಾಗುತ್ತೆ. ಸೊ ಹಾಗಾಗಿ ಈ ಶುದ್ಧ ಸಂಶೋಧನೆ ಅಂತಕ್ಕಂಥದ್ದು ಕೇವಲ ಜ್ಞಾನಕ್ಕಾಗಿ ಮಾತ್ರ ಅಲ್ಲ, ಬದಲಾಗಿ ಒಂದು ಸಂಶೋಧನೆ, ಒಂದು ಸಿದ್ಧಾಂತವನ್ನು ರೂಪಿಸೋದಕ್ಕೂ ಕೂಡ ಇದು ಆಧಾರವನ್ನು, ಅಂದರೆ ಒಂದು
ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾದಂತಹ ಒಂದು ಅಂಶ ಇದೆ. ಯಾವುದೇ ಒಂದು ವಿಷಯದ ಉದ್ದೇಶದ ಆಧಾರದ ಮೇಲೆ ಈ ಮೂಲಭೂತ ಸಂಶೋಧನೆ ಅಂತಕ್ಕಂಥದ್ದು ಬಳಕೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದನ್ನು ಎಲ್ಲ ವಿಷಯದಲ್ಲಿಯೂ ಕೂಡ ಬಳಸೋದಕ್ಕೆ ಸಾಧ್ಯವಾಗಲ್ಲ. ಈಗ ಯಾವುದೋ ಒಂದು ಘನತ್ಯಾಜ್ಯ ವ್ಯವಸ್ಥೆಯ ಬಗ್ಗೆ ನಾವು ತಂತ್ರಜ್ಞಾನದಿಂದ ಅದನ್ನು ತೆಗಿತಕ್ಕಂಥದ್ದು, ಹಲವಾರು ತಂತ್ರಗಳನ್ನು ಬಳಸ್ತಕ್ಕಂಥದ್ದು ಅವೆಲ್ಲವೂ ಕೂಡ ಇದಕ್ಕೆ ಬರೋದಿಲ್ಲ. ಬದಲಾಗಿ ಒಂದು ವಿಷಯದ ಬಗ್ಗೆ ಸಂಪಾದನೆ ಮಾಡೋದಕ್ಕೆ ಈ ಸಂಶೋಧನೆ ಅಂತಕ್ಕಂಥದ್ದು ನಮಗೆ ಸಹಾಯಕವಾಗುತ್ತೆ. ಇನ್ನು ಅನ್ವಯಿಕ ಸಂಶೋಧನೆ. ಈ ಅನ್ವಯಿಕ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಶುದ್ಧ ಸಂಶೋಧನೆಯಿಂದ ಪಡೆದಂತಹ ಮಾಹಿತಿಯನ್ನು ಅಥವಾ ಸಿದ್ಧಾಂತವನ್ನು ಇನ್ನಷ್ಟು ವಿವರವಾಗಿ ವಿವರಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಂದರೆ ಈ ಸಂಶೋಧನೆ, ಅನ್ವಯಿಕ ಸಂಶೋಧನೆ ಏನಿದೆ, ಮಾಹಿತಿಯನ್ನು, ಹೊಸ ಹೊಸ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಇದು ಸಹಾಯಕವಾಗುತ್ತೆ ಅಂತ ಹೇಳಿ ಹಲವಾರು ತಜ್ಞರು ಅಭಿಪ್ರಾಯ ಪಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಈಗ ಒಂದು ವಿಷಯ ಇದೆ, ಉದಾಹರಣೆಗೆ ಮಳೆ ಅಂತ ಇಟ್ಕೊಳ್ಳೋಣ. ಮಳೆ ಎಷ್ಟು ಪ್ರಮಾಣದಲ್ಲಿ ಬಂದಿದೆ, ಹೇಗೆ ಬಂದಿದೆ, ಎಲ್ಲೆಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ಶುದ್ಧ ಸಂಶೋಧನೆ ನಮಗೆ ತಿಳಿಸಿದ್ರೆ ಮಳೆಯ ಪ್ರಮಾಣ ಎಷ್ಟಿದೆ, ಹಾಗೆ ಮಳೆ ಯಾವ ಯಾವ ಜಾಗದಲ್ಲಿ ಬಂದಿರ್ಬೋದು, ಎಷ್ಟು ಬಂದಿರ್ಬೋದು, ಅಂದರೆ ಎಷ್ಟು ಪ್ರಖರತೆ ಇತ್ತು ಮಳೆಯಲ್ಲಿ ಅಂತಕ್ಕಂಥದ್ದನ್ನು ನಾವು ಅನ್ವಯಿಕ ಸಂಶೋಧನೆಯ ಮೂಲಕ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ. ಅನ್ವಯಿಕ ಸಂಶೋಧನೆಗೆ ಶೈಕ್ಷಣಿಕ ವ್ಯವಸ್ಥೆಯನ್ನು ಉದಾಹರಣೆಯಾಗಿ ತಗೋಬೋದು ನಾವು. ಶೈಕ್ಷಣಿಕ ವ್ಯವಸ್ಥೆ ಅಂದರೆ ಈಗ ಇರ್ತಕ್ಕಂತಹ ವ್ಯವಸ್ಥೆಗಳೇನಿದೆ, ಈ ವ್ಯವಸ್ಥೆಗಳ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಸಂಶೋಧನೆಯನ್ನು ಮಾಡಲಾಗುತ್ತೆ. ಇನ್ನು ಕೆಲವೊಂದು ಕಟ್ಟುಪಾಡುಗಳ ಆಧಾರದ ಮೇಲೆ ಸಂಶೋಧನೆಯ ಪ್ರೋಟೋಕಾಲ್ಗಳು ಏನಿರ್ತವೆ, ಆ ಸಂಶೋಧನೆಯ ಉದ್ದೇಶಗಳೇನಿರ್ತವೆ ಅವುಗಳನ್ನು ಸಡಿಲಿಕೆ ಕೂಡ ಮಾಡಬೇಕಾಗುತ್ತೆ. ಈ ಅನ್ವಯಿಕ ಸಂಶೋಧನೆ ಅಂತಕ್ಕಂಥದ್ದು ಈ ಎಲ್ಲ ವ್ಯವಸ್ಥೆಗೆ ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವೆಲ್ಲದರ ನಡುವೆ ಅನ್ವಯಿಕ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಸೈದ್ಧಾಂತಿಕ ಅಂಶಗಳು ಹಾಗೆ ತನ್ನ ಉದ್ದೇಶಗಳನ್ನು ಅಥವಾ ಸಂಶೋಧನೆಯ ಪರಿಹಾರ ಕಂಡುಕೊಳ್ಳೋದಕ್ಕೆ ನೇರವಾದ ಕೊಡುಗೆಯನ್ನು ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಇಲ್ಲಿ ಎಲ್ಲವೂ ಕೂಡ ನೇರವಾಗಿರುತ್ತೆ. ನೇರವಾಗಿ ಒಂದು ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಅನ್ವಯಿಕ ಸಂಶೋಧನೆ ನಮಗೆ ಕಲ್ಪಿಸಿಕೊಡುತ್ತೆ. ಇನ್ನು ನಂತರದಲ್ಲಿ ಮಾದರಿಗಳು ಕೂಡ ಇದೆ. ಅದನ್ನು ನಾನು ಮುಂದಿನ ತರಗತಿಗಳಲ್ಲಿ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಕ್ರಿಯಾ ಸಂಶೋಧನೆ. ಕ್ರಿಯಾ ಸಂಶೋಧನೆ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಕ್ಷೇತ್ರದಲ್ಲಿ ತಕ್ಷಣದ ಪರಿಹಾರಕ್ಕಾಗಿ ಅಥವಾ ತಕ್ಷಣದ ಒಂದು ವ್ಯವಸ್ಥೆಗಾಗಿ ಕೈಗೊಳ್ಳುವ ಪ್ರಕ್ರಿಯೆಯಾಗಿದೆ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಕಾರ್ಯ ಮಾಡ್ತಿರ್ತಾನೆ. ಉದಾಹರಣೆಗೆ ಒಂದು ಸಂಸ್ಥೆ ಇರುತ್ತೆ, ಆ ಸಂಸ್ಥೆಯಲ್ಲಿ ಒಬ್ಬ ಅಂಧ ವಿದ್ಯಾರ್ಥಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು, ಅವನು ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಅವನಿಗೆ ವಾಯ್ಸ್ ತಂತ್ರಜ್ಞಾನ ಬೇಕು, ಅಂದರೆ ಧ್ವನಿ ಸಹಾಯ ಬೇಕಾಗುತ್ತೆ. ಆ ಧ್ವನಿ ಸಹಾಯವನ್ನು ಬಳಸಬೇಕು ಅಂದರೆ ಮೇಲಿನಿಂದ ಒಂದು ಪರ್ಮಿಷನ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಹಾಗೆ ಅದನ್ನು ನಾವು ಖರೀದಿ ಮಾಡಿ ಕೊಡಬೇಕಾಗುತ್ತೆ. ಅಂದರೆ ಆ ಸಂಸ್ಥೆಯವರು ಅದನ್ನು ಖರೀದಿ ಮಾಡಿ ಕೊಡಬೇಕಾಗುತ್ತೆ. ಸೊ ಆಗ ಆ ವ್ಯಕ್ತಿಯನ್ನು ಕೆಲಸದಿಂದ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಬೇರೆ ಬೇರೆ ಕಿರುಕುಳಗಳನ್ನ ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಎದುರಾಗಬಹುದು. ಆ ಎಲ್ಲ ಸವಾಲುಗಳನ್ನು ಎದುರಿಸೋದಕ್ಕೆ ಈ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಬಹಳ ಸಹಾಯಕವಾಗುತ್ತೆ. ಅಂದರೆ ಅವನಿಗೇನಾದ್ರು ತೊಂದರೆ ಆಗ್ತಾ ಇದ್ದರೆ ಅವನು ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, ಕ್ರಿಯೆಯಲ್ಲಿ ತೊಡಗ್ತಾನೆ ಅವನು.
ಯಾಕಂದರೆ ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವ್ರಿಗೇನೋ ತೊಂದರೆ ಆಗ್ತಾ ಇದೆ ಅಂದರೆ, ಈಗ ಉದಾಹರಣೆಗೆ ಯಾವುದೋ ಒಂದು ಕಾಲೇಜ್ ಹುಡುಗಿಗೆ ಒಬ್ಬ ಹುಡುಗ ತೊಂದರೆ ಮಾಡ್ತಾ ಇದ್ದಾನೆ ಅಂದರೆ ಆ ಹುಡುಗಿ ಏನು ಮಾಡ್ತಾಳೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾಳೆ. ಸೊ ಅದು ಕ್ರಿಯೆ. ಈ ರೀತಿ ಈ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಏನಿದೆ, ಇದು ತನ್ನದೇ ಆದಂತಹ ವ್ಯಾಪ್ತಿಯಲ್ಲಿ ಒಂದು ವ್ಯವಸ್ಥಿತ ಜ್ಞಾನವನ್ನು ಪಡೆಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಸಂಶೋಧನೆಯನ್ನು ಬಳಸೋದಕ್ಕೆ ಆಳವಾದ ಜ್ಞಾನ ಆಗಲಿ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾಗಲಿ ಬೇಕಾಗಿಲ್ಲ. ಬದಲಾಗಿ ಒಂದು ಕೆಲಸ ಅಂತಕ್ಕಂಥದ್ದು ಸುಸೂತ್ರವಾಗಿ ನಡಿಬೇಕಾಗುತ್ತೆ. ಹಾಗೆ ಆ ಸಂಶೋಧನೆಯಿಂದ ಆಗ್ತಕ್ಕಂತಹ ಫಲಿತಾಂಶ ಅಂತಕ್ಕಂಥದ್ದೇನಿದೆ ಅದು ಅತಿ ಶೀಘ್ರವಾಗಿ ಸಿಗುವಂತೆ ನೋಡ್ಕೊಳ್ಳೋದಕ್ಕೂ ಕೂಡ ಈ ಸಂಶೋಧನೆ, ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ನಮಗೆ ಸಹಾಯಕವಾಗುತ್ತೆ. ಇನ್ನು ಸಂಗ್ರಹಿಸಿದ ಮಾಹಿತಿಗಳ ಆಧಾರದ ಮೇಲೆ ಮತ್ತೆ 2 ಪ್ರಕಾರವಾಗಿ ಸಂಶೋಧನೆಯನ್ನು ನಾವು ವಿಂಗಡಣೆ ಮಾಡಬಹುದು. ಅವುಗಳು ಯಾವ್ಯಾವು ಅಂದರೆ ಗುಣಾತ್ಮಕ ಸಂಶೋಧನೆ ಮತ್ತು ಪರಿಮಾಣಾತ್ಮಕ ಸಂಶೋಧನೆ. ಈ ಗುಣಾತ್ಮಕ ಸಂಶೋಧನೆ ಅಂದರೆ ಮಾಹಿತಿಯ ಗುಣಮಟ್ಟ. ಅಂದರೆ ಈಗ ಮಾನವರ ನಡವಳಿಕೆಗಳು ಒಂದು ರೀತಿಯ ವಿಚಿತ್ರವಾದ ರೀತಿಯಲ್ಲಿ ಇರುತ್ತೆ. ಆ ನಡವಳಿಕೆಗಳನ್ನು ನಾವು ಗುಣ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಇರುತ್ತೆ. ಆ ವ್ಯವಸ್ಥೆಗೆ ಅನುಸಾರವಾಗಿ ಎಲ್ಲರೂ ಕೂಡ ಬದುಕಬೇಕಾಗುತ್ತೆ. ಆ ಬದುಕಿನ ರೀತಿ ನೀತಿಗಳನ್ನು ನಾವು ಗುಣದಲ್ಲಿ, ಗುಣಾತ್ಮಕ ವ್ಯವಸ್ಥೆಯಲ್ಲಿ ನೋಡ್ತೇವೆ. ಹಾಗೆ ಒಂದು ಮಾಹಿತಿಯನ್ನು ಸಂಗ್ರಹಿಸ್ತೀವಿ, ಇಲ್ಲದೆ ಇರುವಂಥ ರೀತಿ ನೋಡ್ಕೊಳ್ತಕ್ಕಂಥದ್ದು ಇಲ್ಲಿ ಬಹಳ ಮೊದಲನೇ ಗುಣ ಅಂತಲೇ ಹೇಳ್ಬೋದು. ಅಂದರೆ ಗುಣಾತ್ಮಕತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗೆ ನೈತಿಕತೆ, ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನೈತಿಕತೆಯ ಬಗ್ಗೆ ನಾನು ಪ್ರಾರಂಭದಲ್ಲಿಯೇ. ಸೊ ಆ ನೈತಿಕತೆ ಅಂತಕ್ಕಂಥದ್ದು ಗುಣಾತ್ಮಕತೆಯನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಗುಣಾತ್ಮಕ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ ಇದು ಆಧಾರಗಳನ್ನು ಸಂಗ್ರಹ ಮಾಡೋದಕ್ಕೆ, ಹಾಗೆ ಛಾಯಾಚಿತ್ರಗಳನ್ನು ಸಂಗ್ರಹ ಮಾಡೋದಕ್ಕೆ, ಮಾಹಿತಿಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ವಿಶೇಷವಾಗಿ ಯಾವುದಾದ್ರು ಒಂದು ಚಿತ್ರವನ್ನು ಅಥವಾ ಒಂದು ನಾವು ಹೋಗಿದ್ದೀವಿ ಅಂತಕ್ಕಂತಹ ವಿಷಯವನ್ನು ಎಲ್ರಿಗೂ ಕೂಡ ತಿಳಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ನಾವು ಕ್ಷೇತ್ರ ಕಾರ್ಯ ಮಾಡಿದಂತಹ ಫೋಟೋಗಳನ್ನು ಕೂಡ ನಾವಲ್ಲಿ ಅಂಟಾಕಿರ್ತೀವಿ, ಅಂದರೆ ಅಲ್ಲಿ ಅಂಟಿಸಿರ್ತೀವಿ. ಇದನ್ನು ನೀವು ಗಮನಿಸಿರ್ಬೋದು. ನಾವು ಯಾವುದೇ ಒಂದು ಸಂಶೋಧನೆ ಮಾಡಬೇಕು ಅಂದರೆ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಸಾಕಷ್ಟು ಫೋಟೋಗಳನ್ನು ಕೂಡ ನೀವು ತೆಗೆದುಕೊಂಡಿರ್ತೀರಿ. ಕೆಲವರು ಸ್ಟೇಟಸ್ಗೆ, ವಾಟ್ಸಪ್ಗೆ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಆ ಥರ ಹಾಕೋದಕ್ಕೆ ಹೋಗಬಾರ್ದು. ಇದನ್ನು ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ. ಯಾಕಂದರೆ ನಾವು ಎಲ್ಗೋ ಒಂದು ಸಂಶೋಧನೆ ಅಂತ ಹೋಗಿರ್ತೀವಿ, ಅದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವರ ಗೌಪ್ಯತೆಯನ್ನು ನಾವು ಗಾಳಿಗೆ ತೋರಿದಾಗ ಆಗುತ್ತೆ. ಅಷ್ಟೇ ಅಲ್ಲದೆ ಅದನ್ನು ಕೆಟ್ಟ ಉದ್ದೇಶಗಳಿಗೂ ಕೂಡ ಬಳಸ್ಕೊಳ್ತಕ್ಕಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಸೊ ಹಾಗಾಗಿ ನಾವು ಸಂಶೋಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು, ಆದರೆ ಶೋ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅಂದರೆ ವಾಟ್ಸಪ್ಪಲ್ಲಿ, ಸ್ಟೇಟಸಲ್ಲಿ ಎಲ್ಲ ಹಾಕ್ಕೊಂಡು ನಾವು ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ ಅಂತ ಆ ಥರ ತೋರಿಸೋಂಥ ಅವಶ್ಯಕತೆ ಯಾರಿಗೂ ಇಲ್ಲ ಕಣ್ರಿ. ಇದನ್ನು ಪ್ರತಿಯೊಬ್ಬರು ಕೂಡ. ಇನ್ನು ಪರಿಮಾಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು, ಈ ಪರಿಮಾಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದೇನಿದೆ ಇದು ಪ್ರಮುಖವಾಗಿ ಅಂಕಿ ಸಂಖ್ಯೆಗಳನ್ನು ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಅಂಕಿ ಸಂಖ್ಯೆಗಳು, ಯಾವುದೋ ಒಂದು ವಿಷಯ ಇರುತ್ತೆ, ಆ ವಿಷಯದ ಬಗ್ಗೆ ನಡೆದಿದ್ದಂತಹ ಇಸ್ವಿಗಳು ಮತ್ತಿತರ ಮಾಹಿತಿಗಳನ್ನು ಈ ಪರಿಮಾಣಾತ್ಮಕ ವ್ಯವಸ್ಥೆಯಲ್ಲಿ ನಾವು ಕಾಣ್ತೇವೆ. ಕೆಲವರು ನಿಮಗೆ ಪರಿಮಾಣಾತ್ಮಕ ವ್ಯವಸ್ಥೆ ಅಂದರೆ ಪ್ರಮಾಣ ಅಂತ ಹೇಳಿರ್ಬೋದು, ಆದರೆ ಪ್ರಮಾಣ ಅಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಪ್ರಮಾಣ ಅಲ್ಲ, ಬದಲಾಗಿ ಒಂದು ಸಂಖ್ಯೆಗಳು, ಅಂಕಿ ಸಂಖ್ಯೆಗಳು ಅಥವಾ ಒಂದು ನಿರ್ದಿಷ್ಟ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಈ
ಪರಿಮಾಣಾತ್ಮಕ ಸಂಶೋಧನೆಯಲ್ಲಿ ನಾವು ಕಾಣ್ತೇವೆ. ಇನ್ನು ಕೋಷ್ಟಕಗಳು, ಗ್ರಾಫ್ಗಳ ಆಧಾರದ ಮೇಲೆ ಇಲ್ಲಿ ದಾಖಲೆಯನ್ನು ಮಾಡಲಾಗುತ್ತೆ. ಇದು ನಂಬಲರ್ಹ ಮಾಹಿತಿಯನ್ನು ನೀಡೋದಕ್ಕೆ, ಪರೀಕ್ಷೆಯನ್ನು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ನೋಡಿ, ಗಮನದಲ್ಲಿಟ್ಕೊಳ್ಳಿ, ಪರೀಕ್ಷಿಸುತ್ತೆ. ಯಾವುದೇ ಮಾಹಿತಿಯನ್ನು ಪರೀಕ್ಷಿಸೋದಕ್ಕೆ ಪರಿಮಾಣಾತ್ಮಕ ವ್ಯವಸ್ಥೆಯನ್ನು ನಾವು ಬಳಸ್ತೇವೆ. ಬದಲಾಗಿ ಇದನ್ನು ಬೇರೆ ಯಾವುದೇ ಒಂದು ಹಂತದಲ್ಲಿ ಬಳಸೋಲ್ಲ. ಪ್ರಮಾಣವನ್ನು ಅಳೆಯೋದಕ್ಕಲ್ಲ, ಬದಲಾಗಿ ಪರೀಕ್ಷೆ ಮಾಡೋಕ್ಕೆ, ಅಂದರೆ ಇದು ನಿಜಾನಾ, ಇದನ್ನು ನಂಬಬಹುದಾ ಅಂತಕ್ಕಂತಹ ವಿಷಯವನ್ನು ಅರ್ಥೈಸ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಈ ಗುಣಾತ್ಮಕ, ಪರಿಮಾಣಾತ್ಮಕ ಈ ಸಂಶೋಧನೆಗಳಲ್ಲಿ ಕೆಲವು ಮಿತಿಗಳಿದೆ. ಅಂದರೆ ಸಾಕಷ್ಟು ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡೋದಕ್ಕೆ ಆಗೋಲ್ಲ. ಅಂದರೆ ಆ ಮಿತಿಗಳ, ಅಲ್ಲಿ ಸೂಚಿಸಿರ್ತಕ್ಕಂತಹ ಮಿತಿಗಳ ಆಧಾರದ ಮೇಲೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಆದ್ದರಿಂದ ಈಗ ಮತ್ತೊಂದು ವಿಧಾನ ಉಟ್ಕೊಂಡಿದೆ. ಅದು ಏನು ಅಂದರೆ ಮಿಶ್ರ ಸಂಶೋಧನೆ ಅಂತಕ್ಕಂಥದ್ದು. ಈ ಆಧುನಿಕ ಸಂದರ್ಭದಲ್ಲಿ ಇತ್ತೀಚೆಗೆ ಈ ಮಿಶ್ರ ಸಂಶೋಧನೆಯನ್ನು ಹೆಚ್ಚಾಗಿ ಬಳಸ್ತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದನ್ನು ಕಾರ್ಯವಿಧಾನ ಅಂತಲೂ ಕೂಡ ಕರೀತಾರೆ. ಇಲ್ಲೇನಾಗುತ್ತೆ ಅಂದರೆ ಪರಿಮಾಣಾತ್ಮಕ ಸಂಶೋಧನೆ ಮತ್ತು ಈ ಎರಡೂ ಸಂಶೋಧನೆ ಏನಿದೆ, ಈ ಎರಡೂ ಸಂಶೋಧನೆಯನ್ನು ಒಗ್ಗೂಡಿಸ್ತಕ್ಕಂಥದ್ದು, ಒಂದಾಗಿ ಅಧ್ಯಯನ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ. ಸೊ ಹಾಗಾಗಿ ಈ ವ್ಯವಸ್ಥೆ ಅಂತಕ್ಕಂಥದ್ದೇನಿದೆ, ಇದು ವೇಗವಾಗಿ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸಂಶೋಧನೆಯನ್ನು ಒಗ್ಗೂಡಿಸೋದು, ಒಂದೇ ಮಿತಿಯಲ್ಲಿ ಎರಡನ್ನೂ ಕೂಡ ಸೇರಿಸ್ಕೊಂಡು ನಾವು ನಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಮಾಹಿತಿಗಳ, ಅಂದರೆ ವಿಷಯದ ಆಧಾರದ ಮೇಲೆ ಮಾರ್ಪಾಡು ಮಾಡಿಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇತ್ತೀಚೆಗೆ ಗಮನಿಸ್ಬೋದು. ಇನ್ನು ಮತ್ತಷ್ಟು ವಿಧಗಳನ್ನು ನೋಡಿದಾಗ ವಿನ್ಯಾಸಗಳ ಆಧಾರದ ಮೇಲೆ, ಸಂಶೋಧನೆಯ ವಿನ್ಯಾಸಗಳ ಆಧಾರದ ಮೇಲೆ ಒಂದಷ್ಟು ವಿಧಗಳನ್ನು ನೋಡ್ಬೋದು. ಮೊದಲನೇದಾಗಿ ಪರಿಶೋಧನಾತ್ಮಕ ಸಂಶೋಧನೆ. ಅಂದರೆ ಒಂದು ವಿಷಯದ ಬಗ್ಗೆ ಪೂರ್ವ ತಿಳುವಳಿಕೆ ಅಂತಕ್ಕಂಥದ್ದನ್ನು ಮೂಡಿಸ್ತಕ್ಕಂಥದ್ದು. ಅಂದರೆ ಯಾವುದೋ ಒಂದು ವಿಷಯ ಇದೆ, ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ, ಆ ಗೊತ್ತಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಮತ್ತಿತರ ಮಾಹಿತಿಗಳನ್ನು ಆಧಾರವಾಗಿಟ್ಕೊಂಡು ನಾವು ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಇನ್ನು ವಿವರಣಾತ್ಮಕ ಸಂಶೋಧನೆ. ಈ ವಿವರಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು ಏನು ಮತ್ತು ಹೇಗೆ ಅಂತಕ್ಕಂತಹ ವಿಷಯವನ್ನು ಆಧಾರವಾಗಿಟ್ಕೊಂಡು ಈ ವಿವರಣೆಯನ್ನು ನೀಡ್ತವೆ. ಅಂದರೆ ನನಗೆ ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಆ ವಿಷಯದ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ವಿವರವಾಗಿ ತಿಳ್ಕೋಬೇಕು ಅಂದರೆ ಈ ವಿವರಣಾತ್ಮಕ ಸಂಶೋಧನೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ವಿವರಣಾತ್ಮಕ ಸಂಶೋಧನೆ ಏನಿದೆ, ಇದು ನಮ್ಮೆಲ್ಲರಿಗೂ ಕೂಡ ಒಂದು ವಿವರಣೆಯನ್ನು ನೀಡುತ್ತೆ. ಅಂದರೆ ನಾನು ಮುಂದೆ ಯಾವ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಆ ಮಾಹಿತಿ ಈಗ ಹೇಗೆ ತಿಳ್ಕೊಳ್ಳೋದಕ್ಕೆ ಈ ವಿವರಣಾತ್ಮಕ ಸಂಶೋಧನೆ ಅಂತಕ್ಕಂಥದ್ದು ನಮಗೆ ಸಹಾಯ ಮಾಡುತ್ತೆ. ಯಾವುದೇ ಒಂದು ಕ್ಷೇತ್ರಕ್ಕೆ ನಾವು ಹೋಗಿರ್ತೀವಿ, ಆ ಕ್ಷೇತ್ರದಲ್ಲಿ ನಾನು ಅಲ್ಪ ಮಾಹಿತಿಯನ್ನು ತಿಳ್ಕೊಬೋದು, ವಿವರವಾಗಿಯೂ ಕೂಡ ನಾವು ತಿಳ್ಕೊಬೋದು. ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಆ ವ್ಯಕ್ತಿಯ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಹಾಗೆ ನಾವು ಸಂಶೋಧನೆ ಮಾಡ್ತಕ್ಕಂತಹ ವಿಷಯಗಳ ಆಧಾರದ ಮೇಲೆ ಈ ನಿರ್ಧಾರವನ್ನು ನಾವು ಕೈಗೊಳ್ಳಬೇಕಾಗತ್ತೆ. ವಿಶ್ಲೇಷಣೆ ಮತ್ತು ಕಾರಣಾತ್ಮಕ ಸಂಶೋಧನೆ. ಅಂದರೆ ಇದರಲ್ಲಿ ಪ್ರಮುಖವಾಗಿ ಹೇಗೆಂದರೆ ಒಬ್ಬ ವ್ಯಕ್ತಿಯ ಗುಣಲಕ್ಷಣ, ಹಾಗೆ ಒಬ್ಬ ವ್ಯಕ್ತಿಯ ವ್ಯವಸ್ಥಿತ ಸನ್ನಿವೇಶಗಳು, ಒಂದು ಘಟನೆಯ ಸನ್ನಿವೇಶಗಳು, ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಸಂಶೋಧನೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಕಾಲವನ್ನು ಆಧಾರವಾಗಿಟ್ಕೊಂಡು ನಾವು ವಿಧಾನವನ್ನು
ಮಾಡ್ಬೋದು, ಸಂಶೋಧನೆಯ ವಿಧವನ್ನು ಮಾಡ್ಬೋದು. ಅವುಗಳಲ್ಲಿ ಅಡ್ಡ ಸಂಶೋಧನೆ ಅಂತಕ್ಕಂಥದ್ದು. ಈ ಅಡ್ಡ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಈ ಕಾರ್ಯದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ ಈ ಯಾವುದೇ ಒಂದು ವಿಷಯವನ್ನು ನಾವು ಅಧ್ಯಯನಕ್ಕೆ ಒಳಪಡಿಸ್ಬೋದು. ಈ ಅಡ್ಡ ವಿಭಾಗೀಯ ಸಂಶೋಧನೆಯಲ್ಲಿ ಯಾವುದೇ ಮಾದರಿಯನ್ನು ಬಳಸ್ಬೋದು. ನನ್ನ ಮಾದರಿಯ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಸೊ ಯಾವುದೇ ಮಾದರಿಯನ್ನು ಬಳಸ್ಕೊಂಡು ಏಕಕಾಲಕ್ಕೆ 2,000ಕ್ಕೂ ಹೆಚ್ಚು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಯಾವುದೋ ಒಂದು ಚುನಾವಣೆ ಇದೆ ಅಂತ ಇಟ್ಕೊಳ್ಳಿ. ಆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲುವನ್ನು ಸಾಧಿಸ್ಬೋದು ಅಂತಕ್ಕಂತಹ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ನಾವು ಸುಮಾರು 3,000, 2,000, 3,000, 4,000, 5,000 ಜನರನ್ನ ಒಟ್ಟಿಗೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಆಗ ನಾವು ಹೆಚ್ಚು ಕಾಲವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ. ಬದಲಾಗಿ ಈ ಕ್ಷಣದಲ್ಲಿ ಈಗ ಏನೋ ಒಂದು ಮಾಹಿತಿ ವಿದ್ಯಮಾನ ಸಂಭವಿಸ್ತಾ ಇದೆ. ಉದಾಹರಣೆಗೆ ಒಂದು ಭೂಕಂಪ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಭೂಕಂಪ ಆಗ್ತಕ್ಕಂತಹ ಸನ್ನಿವೇಶದಲ್ಲಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕ್ಷಣಾರ್ಧದಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮಗೆ ಕಾಲಾವಕಾಶ ಕೂಡ ಕಡಿಮೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಅಡ್ಡ ವಿಭಾಗೀಯ ಸಂಶೋಧನೆಯನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು ಮತ್ತೊಂದು ಅಂಶ ರೇಖಾ ಸಂಶೋಧನೆ ಅಂತಕ್ಕಂಥದ್ದು. ಇದು ಒಂದೇ ವಿಧಾನವನ್ನು ಆಧಾರವಾಗಿಟ್ಕೊಂಡು ಒಂದೇ ವಿಷಯವನ್ನು ಹಲವಾರು ವಿಧಾನಗಳ ಮೂಲಕ ನಾವು ಸಂಶೋಧನೆಯನ್ನು ಮಾಡೋದನ್ನು ಗಮನಿಸ್ತೇವೆ. ಅಂದರೆ ಹಲವಾರು ಮಾದರಿಗಳನ್ನು ಅನುಸರಿಸಿಕೊಂಡು ನಾವು ಸಂಶೋಧನೆ ಮಾಡುವಂತಹ ವ್ಯವಸ್ಥೆಯನ್ನು ಈ ವ್ಯವಸ್ಥೆ ಕಲ್ಪಿಸಿಕೊಡುತ್ತೆ, ರೇಖಾ ಸಂಶೋಧನೆ ಅಂತಕ್ಕಂಥದ್ದು. ಇನ್ನು ದತ್ತಾಂಶಗಳ ಅಂದರೆ ಮಾಹಿತಿಗಳ ಆಧಾರದ ಮೇಲೆಯೂ ಕೂಡ ಸಂಶೋಧನೆಯ ವಿಧಗಳನ್ನು ಗಮನಿಸ್ತೇವೆ. ಅವುಗಳಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಸಂಶೋಧನೆ ಮತ್ತು ದ್ವಿತೀಯ ಸಂಶೋಧನೆ ಅಂತಕ್ಕಂಥದ್ದು. ಪ್ರಾಥಮಿಕ ಸಂಶೋಧನೆ ಅಂತಕ್ಕಂಥದ್ದು ಏನಿದೆ, ಇದು ಪ್ರಮುಖವಾಗಿ ಮಾಹಿತಿಯನ್ನು ನೇರವಾಗಿ ಸಂಗ್ರಹಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಈ ಸಂಶೋಧನೆಯಲ್ಲಿ ಗಮನಿಸ್ತೇವೆ. ಇನ್ನು ದ್ವಿತೀಯ ಸಂಶೋಧನೆ ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಈಗಾಗಲೇ ವ್ಯವಸ್ಥಿತದಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನು ತಾಳೆ ಹಾಕಿಕೊಂಡು ನಮಗೆ ಬೇಕಾದಂತಹ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಆಯ್ಕೆ ಮಾಡಿಕೊಳ್ಳತಕ್ಕಂತಹ ವ್ಯವಸ್ಥೆಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇವಿಷ್ಟು ಅಂಶಗಳನ್ನು ನೀವು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಸಂಶೋಧನೆಯ ವಿಧಾನಗಳೇನಿದೆ, ಈ ಸಂಶೋಧನೆಯ ವಿಧಾನಗಳನ್ನು ಆಯಾ ಒಂದು ವಿಷಯದ ಆಧಾರದ ಮೇಲೆ ಬದಲಾಗ್ತಕ್ಕಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಸಂಪೂರ್ಣವಾಗಿ ಸುದೀರ್ಘವಾಗಿ ನಿಮಗೆ ಧ್ವನಿ ಮುದ್ರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಪರೀಕ್ಷೆಗಳಿಗೂ ಶುಭವಾಗಲಿ ಅಂತ ಮಾಹಿತಿ ಖಜಾನೆ ಹಾರೈಸ್ತದೆ. ಸೊ ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರು ಕೇಳಿಸಿ, ಹಾಗೆ ಪರೀಕ್ಷೆಗೆ ಯಾರು ತಯಾರಾಗ್ತಿರ್ತಾರೆ ಅವ್ರಿಗೆಲ್ಲ ಈ ಮಾಹಿತಿಯನ್ನು ಹಂಚಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮರಿಬೇಡಿ, ಕೇಳ್ತಾ ಇರಿ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ. ಜೈ ಹಿಂದ್.